ಹಾಯ್ ಗೆಳೆಯ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಿನ್ನೆಗೆ ಒಂದು ಡ್ರಾಯಿಂಗ್ ಕಂಪ್ಲೀಟ್ ಮಾಡಿ ಅಂತೂ ಡೆಲಿವರ್ ಮಾಡಿ ಬಂದೆ. ಅದಾದ್ಮೇಲೆ ನಿನ್ನೆ ಎಂಥದ್ದು ಮಾಡಿಲ್ಲ ಡ್ರಾಯಿಂಗ್. ಇದು ಆಕ್ಚುಲಿ ಕಂಪ್ಲೀಟ್ ಮಾಡ್ಕಿತ್ತು, ಬಟ್ ಇದು ಸ್ಟಾರ್ಟ್ ಮಾಡಕ್ ಅನ್ನೋಷ್ಟ್ರಲ್ಲೇ ಈಗ ಇನ್ನೊಂದು ಹೊಸ ಡ್ರಾಯಿಂಗ್ ಬಂದಿತ್ತು ನಂಗೆ ಅರ್ಜೆಂಟ್ ಅಂತ. ನಮ್ಮ ಕ್ಲೋಸ್ ಇರೋರ್ದು ಒಬ್ರದ್ದು. ಸೊ ಇವತ್ತು 1 ತಾರೀಕು, ಅವರಿಗೆ ಇವೆಂಟ್ ಇರೋದು 5ಕ್ಕೆ, ಅಂದ್ರೆ ನಾನು 4ಕ್ಕೆ ಕೊಡ್ಬೇಕು ಅವರಿಗೆ. ಅಂದ್ರೆ ಇವತ್ತು ಆಯ್ತು, ಈಗ ಸಂಜೆ 1ನೇ ತಾರೀಕು ಬಿಟ್ರು 2, 3, 4 3 ದಿವಸ ಇದೆ ಕಪಲ್ ಡ್ರಾಯಿಂಗು A3 ಸೈಜ್. ಅದೀಗ ಸ್ಟಾರ್ಟ್ ಮಾಡಿ ನಾಳೆ ನಾಡ್ದು 2 ದಿವಸದೊಳಗೆ ಫಿನಿಶ್ ಮಾಡಕ್ ಆಗತ್ತ ಇಲ್ಲೋ ಗೊತ್ತಿಲ್ಲ. ಅದ್ರ ಮಧ್ಯೆ ಇದ್ರದ್ದು ಅಪ್ಡೇಟ್ಸ್ ಈ ಕಸ್ಟಮರಿಗೆ ಕೊಡ್ಬೇಕು. 2, 3 ಒಟ್ಟೊಟ್ಟೆ ಇದೆ ಈಗ. ಟೈಮ್ ಇಲ್ಲ. ಹೆಂಗಂದ್ರೆ ಕರೆಕ್ಟ್ ಆಗಿ ಎಡಿಟ್ ಮಾಡಕ್ ಆಗ್ತಿಲ್ಲ ನಂಗೆ. ಜಸ್ಟ್ ರೆಕಾರ್ಡ್ ಮಾಡಿ ಇಡ್ತಿದೀನಿ ಅಷ್ಟೇ. ಸ್ಟಾರ್ಟ್ ಮಾಡೋ, ಗ್ರಿಡ್ ಹಾಕೊಂಡು ಸ್ಟಾರ್ಟ್ ಮಾಡೋ. A3 ಎಲ್ಲಿದೆ? A3 ಇದು A4 ಬೇಡ, A3 ಎಸ್. A3 ಈ ಪೇಪರ್ ಅಲ್ಲಿ ಸ್ಟಾರ್ಟ್ ಮಾಡ. ನಾನು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ ವಿಡಿಯೋ ಎಲ್ಲ ಹೇಳಿದೆ, ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾನು ಯೂಸ್ ಮಾಡೋ ಪೇಪರ್ ಯಾವ್ದಂತ. ಅಕಾರ್ಲಿಕ್, ಆರ್ಟಿಸ್ಟ್ ಅಕಾರ್ಲಿಕ್ ಪೇಪರ್ ಅಂತ ಅವ್ರದ್ದು. ಇದು ಪ್ರಮೋಷನ್ ಅಲ್ಲ, ನಾನು ಹೇಳ್ತಿರೋದಷ್ಟೇ. ಯಾಕಂದ್ರೆ ಇದು ಅಕಾರ್ಲಿಕ್ ಗೆ ಬೆಸ್ಟ್. ಯಾಕಂದ್ರೆ 400 GSM ಇದೆ. 400 GSM ಆಲ್ಮೋಸ್ಟ್ ನಿಮ್ಗೆ ಹೆಂಗ್ ಫೀಲ್ ಕೊಡುತ್ತೆ ಅಂತ ನಾನು ಲಾಸ್ಟ್ ಹೇಳಿದೆ, ಬಟ್ ಇವಾಗ್ಲೂ ಹೇಳ್ತಿದ್ದೀನಿ. ನೋಡಿ, ಥಿಕ್ನೆಸ್ ನೋಡಿ, ಆಲ್ಮೋಸ್ಟ್ ಕಾರ್ಡ್ ಬೋರ್ಡ್ ತರ ಬರುತ್ತೆ ನಿಮ್ಗೆ. ಅಂಡ್ ಟೆಕ್ಸ್ಚರ್ ಕೂಡ ನೋಡ್ಬೋದು ಇದ್ರಲ್ಲಿ ಹೆಂಗೆ ಅಂತ. ಕಲರ್ಸ್ ಎಲ್ಲ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಇದು ನನ್ನ ಫೇವ್ರೆಟ್ ಪೇಪರ್ ಆಕ್ಚುಲಿ, ಬಟ್ ಬಿಗಿನರ್ಸ್ ನಾನು ಇದನ್ನ ಸಜೆಸ್ಟ್ ಮಾಡಲ್ಲ, ಯಾಕಂದ್ರೆ ಸ್ವಲ್ಪ ಕಾಸ್ಟ್ಲಿ ಇದೆ. ನಾನು ಬಿಗಿನರೇ, ಬಟ್ ಸ್ವಲ್ಪ ಮುಂದೋಗಿದ್ದೀನಿ. ಫುಲ್ ಫ್ರೆಶ್ಲಿ ಸ್ಟಾರ್ಟ್ ಮಾಡೋರು ಇರ್ತಾರಲ್ಲ ಆರ್ಟ್ ಬೇಸಿಕ್ ಲೆವೆಲ್ ಅಲ್ಲಿ, ಅವ್ರಿಗೆ ನಾನು ಇದನ್ನ ಸಜೆಸ್ಟ್ ಮಾಡಲ್ಲ, ಯಾಕಂದ್ರೆ ಸ್ವಲ್ಪ ಕಾಸ್ಟ್ಲಿ ಇದೆ. ಅಂಡ್ ಇನ್ನೊಂದೇನಂದ್ರೆ, ಕೆಲವ್ರು ಕೇಳ್ತಾರೆ ನಂದು ಚಾರ್ಜಸ್ ತುಂಬಾ ಹೈ ಇದೆ ಅಂತ. ಚಾರ್ಜಸ್ ಏನಕ್ಕೆ ಹೈ ಅಂದ್ರೆ ಇದೇ ರೀಸನ್ಗೆ. ನಾನು ಯೂಸ್ ಮಾಡೋ ಮೆಟೀರಿಯಲ್ ಬೇರೆ ಅವ್ರ ತರ ನಾನು ಚೀಪ್ ಅಲ್ಲಿ ಮಾಡ್ಕೊಡಲ್ಲ. ನನ್ನ ಮೆಟೀರಿಯಲ್ಸ್ ಮತ್ತೆ ನನ್ನ ಆರ್ಟ್ ಸ್ವಲ್ಪ ವ್ಯಾಲ್ಯೂ ಇರುತ್ತೆ. ಹಾಗಾಗಿ ನನ್ನ ವರ್ಕಿಗೂ ನಾನು ವ್ಯಾಲ್ಯೂ ಆಡ್ ಮಾಡಿ, ನನ್ನ ಟೈಮಿಗೂ ಆಡ್ ಮಾಡಿ ನಾನು ಹೇಳೋದು. ಸ್ವಲ್ಪ ಯಾರೆಲ್ಲ ನನ್ನ ವರ್ಕ್ ನೋಡಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ಹೆಂಗಿರುತ್ತೆ ಅಂತ. ನಿಮ್ಗೂ ನಾನು ಮಾಡೋ ಆರ್ಟ್ ಇಷ್ಟ ಆದ್ರೆ ಕಮೆಂಟ್ ಅಲ್ಲಿ ಹೇಳಿ ಹೇಗಾಗಿದೆ ಅಂತ. ಸ್ಟಾರ್ಟ್ ಮಾಡುವ. ಗ್ರಿಡ್ ಆಯ್ತು, ಈಗ ಜಸ್ಟ್ ಮಾಸ್ಕಿಂಗ್ ಟೇಪ್ ಹಾಕೊಂಡು ಸ್ಟಾರ್ಟ್ ಮಾಡುವ. ಮಾಸ್ಕಿಂಗ್ ಟೇಪ್ ಆ್ಯಕ್ಚುಲಿ ಹಾಕಂತ ಇಲ್ಲ, ಬಟ್ ನಿಮಗೆ ಬಾರ್ಡ್ರ್ ಬೇಕಂದರೆ ಚಂದ ಕಾಣ್ಕಂದ್ರೆ ಸೈಡಿಗೆ ಒಂಥರ ಎಕ್ಸ್ಟ್ರಾ ಮೌಂಟ್ ಬೇಕಂದರೆ ಮಾಸ್ಕಿಂಗ್ ಟೇಪ್ ಹಾಕೊಂಡ್ಲಾಕ. ಅಂದರೆ ನೀವು ಬಾರ್ಡ್ರ್ ಹಾಕಿ ಮಾಡ್ತೆ ಅನ್ನೋದಾದರೆ ಬೇಡ, ನಂಗೆ ಫುಲ್ ಬಾರ್ಡ್ರೇ ಬೇಡ, ಫುಲ್ ಪೇಂಟ್ ಬೇಕಂದರೆ ಮಾಸ್ಕಿಂಗ್ ಟೇಪ್ ಇದು ಯೂಸ್ ಇಲ್ಲ ಆ್ಯಕ್ಚುಲಿ. ಸೊ ನಾನು ಹಾಕಂತ ಎಂತಕ್ಕಂದರೆ, ನಾನು ಮಾಡುವಂಥ ಡ್ರಾಯಿಂಗಿಗೆ ಎಲ್ಲದಕ್ಕೂ ಫ್ರೇಮ್ ಹಾಕಿಸ್ದೆ ಆಲ್ಮೋಸ್ಟ್. ಆ ಫ್ರೇಮ್ ಹಾಕಿದಾಗ ಸೈಡಿಗೆ ವೈಟ್ ಬಾರ್ಡ್ರ್ ಮೌಂಟಿಂಗ್ ಬಂದರೆ ಅದು ಸ್ವಲ್ಪ ಅಟ್ರಾಕ್ಟ್ ಆಗಿ ಕಾಣುತ್ತೆ, ನಮ್ಮ ಡ್ರಾಯಿಂಗನ್ನು ಇನ್ನೂ ಸ್ವಲ್ಪ ಚೆಂದ ತೋರಿಸುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಮಾಸ್ಕಿಂಗ್ ಟೇಪು ಆಲ್ಮೋಸ್ಟ್ ಯೂಸ್ ಮಾಡಿದೆ. ಇನ್ನು ಕೆಲವೊಂದು ಯೂಸ್ ಮಾಡಲ್ಲ, ಏನಕ್ಕಂದರೆ ಅದು ಅವ್ರು ಕೊಟ್ಟಿರೋವಂಥ
ಪಿಕ್ಚರ್ಸ್ ಏನಿದೆ ಅದು ಮೌಂಟಿಂಗಿಗೆ ಸೂಟ್ ಆಗಲ್ಲ, ಬಾರ್ಡರ್ ಹಾಕಿ ಮಾಡೋಕ್ಕೆ ಸೂಟ್ ಆಗಲ್ಲ. ಹಾಗಾಗಿ ಅಂಥ ಕೆಲವೊಂದು ಪಿಕ್ಚರ್ಸ್ ರೆಫರೆನ್ಸ್ ಏನಿರುತ್ತೆ ಆ ಥರದಕ್ಕೆ ಮಾಸ್ಕಿಂಗ್ ಟೇಪನ್ನು ಹಾಕಲ್ಲ, ಅವಾಯ್ಡ್ ಮಾಡ್ತೀನಿ. ಅದು ಬಿಟ್ಟರೆ ಆಲ್ಮೋಸ್ಟ್ ನಾನು ಮಾಸ್ಕಿಂಗ್ ಟೇಪ್ ಹಾಕೇ ಹಾಕ್ತೀನಿ. ಓಕೆ, ಮಾಸ್ಕಿಂಗ್ ಟೇಪ್ ಇದು ಕೆಲಸ ಕಂಪ್ಲೀಟು. ಸೊ ಇವಾಗ ಕ್ವಿಕ್ಕಾಗಿ ಔಟ್ಲೈನ್ ಹಾಕ್ಕೊಂಡು ಸ್ಟಾರ್ಟ್ ಮಾಡೋ. ಸೊ ಬೇಸಿಕಲಿ ಇದಿವಾಗ ಹೊರಿಜಾಂಟಲ್ ಪೋರ್ಟ್ರೇಟು. ಸ್ಟ್ರೈಟ್ ಮಾಡ್ತಿಲ್ಲ ನಾನು, ಹೊರಿಜಾಂಟಲ್ ಮಾಡ್ತೀನಿ. ಯಾಕಂದರೆ ಅದು ಸ್ವಲ್ಪ ವೈಡ್ ಆ್ಯಂಗಲಲ್ಲಿದೆ. ಹಾಫ್ ಫೋಟೋ ಇರೋದ್ರಿಂದ, ಲೆಂತ್ ಇಲ್ಲ, ವೈಡ್ ಆ್ಯಂಗಲ್ ಇರೋದ್ರಿಂದ ಸ್ಟಾರ್ಟ್ ಮಾಡೋ. ಓಕೆ, ಇವಾಗ ಔಟ್ಲೈನು ಕಂಪ್ಲೀಟು. ಸ್ಟಾರ್ಟ್ ಮಾಡೋ ಕಲರಿಂಗು. ಪೇಂಟ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಹಳಿ ಪ್ಯಾಲೆಟ್ ನಾನು ಕ್ಲೀನ್ ಮಾಡ್ಕೊಂಬಲ್ಲ. ಪ್ಲಸ್ ನೀರು ಮತ್ತೆ ಪ್ಯಾಲೆಟ್ ಇದೆರಡನ್ನ ರಪ್ಪ ಕ್ಲೀನ್ ಮಾಡ್ಕೊಪ್ಪ. ರೆಡಿ, ಪ್ಲೇಟ್ ರೆಡಿ, ನೀರು ರೆಡಿ, ಪೇಂಟ್ಸು ರೆಡಿ, ಔಟ್ಲೈನು ರೆಡಿ. ಶುರು ಮಾಡ. ಬೇಸ್ ಕೋಟ್ ಆಯ್ತು. ಈಗ ಇದು ಸ್ವಲ್ಪ ವೆಟ್ ಇತ್ತು, ಡ್ರೈ ಆಗಕ್ಕೆ ಟೈಮ್ ಬೇಕು. ಇದು ಡ್ರೈ ಆಗಕ್ಕೆ ಟೈಮ್ ಬೇಕು, ಬಟ್ ಕಾಯ್ತಾ ಇಟ್ಕೊಂಡ್ರೆ ಲೇಟ್ ಆಗ್ತು. ಸೊ ಇವತ್ತಿಗೆ ಟೈಮ್ ಆಯಿತು, ನಿದ್ರೆನೂ ಗೊತ್ತಿತ್ತು. ಉಳಿದದ ಕೆಲಸ ನಾಳೆ ಫ್ರೆಶ್ ಮಾಡೋ. ಬಾಯ್ ಬಾಯ್, ಗುಡ್ ನೈಟ್.